ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಯಾರೋ ಕಿಡಿಗೇಡಿಗಳು ಗುಟ್ಕಾ ಅಗಿದು ಉಗಿದಿರುವ ಘಟನೆ ಮಂಗಳವಾರ ನಡೆದಿದೆ. ಇದರಿಂದ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಬೀದಿಗಿಳಿದ ದಲಿತ ಸಂಘಟನೆಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ದಲಿತ ಸಂಘಟನೆಯ ಯುವ ಮುಖಂಡ ಅಂಬರೀಶ್ ಮಾತನಾಡಿ, ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಅಂಬೇಡ್ಕರ್ ಅವರ ನಾಮಫಲಕದಲ್ಲಿನ ಭಾವಚಿತ್ರಕ್ಕೆ ಯಾರೋ ಕಿಡಿಗೇಡಿಗಳು ಗುಟ್ಕಾ ಉಗಿದಿರುವ ಘಟನೆ ನಡೆದಿದೆ. ಘಟನೆಯನ್ನ ಖಂಡಿಸಿ ಎಲ್ಲಾ ಸಮುದಾಯದ ಯುವಕರು ಪ್ರತಿಭಟನೆ ಮಾಡುತ್ತಿದ್ದೇವೆ. ಆರೋಪಿಗಳನ್ನ ಶೀಘ್ರ ಬಂಧಿಸಬೇಕು, ತಪ್ಪಿದ್ದಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಇವತ್ತು ಗೌರಿಬಿದನೂರು ತಾಲೂಕು ಗೌರಿಬಿದನೂರು ಅಂಬೇಡ್ಕರ್ ಸರ್ಕಲ್ ಬಳಿ ಅಂಬೇಡ್ಕರ್ ಅವರಿಗೆ ಈ ಕಿಡಿಗೇಡಿಗಳು ಪಾನ್ ಪರಕ್ ಹಾಕಿ ಮುಖಕ್ಕೆ ಉಗುಳಿರೋಂಥ ಘಟನೆ ನಡೆದಿದೆ. ಈ ಘಟನೆಗೆ ಇಂದು ನಮ್ಮ ಯುವಕರು ಎಲ್ಲ ಸಮುದಾಯದ ಯುವಕರು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ವೃತ್ತಿ ನಿರೀಕ್ಷಕರು ಸರ್ ಅವರು ಬಂದು ಈ ಒಂದು ಘಟನೆಗೆ ಯಾರು ಕಿಡಿಗೇಡಿಗಳು ಈ ಘಟನೆ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಒಂದು ದಿನದ ಒಳಗಡೆ ಅವ್ರನ್ನ ಬಂಧಿಸಿ ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಇದೇ ಥರನೇ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಜೈ ಭೀಮ್. ಇವತ್ತು ಏನು ಮಾನವ ಸಮಾಜ ತಲೆ ತೆಗ್ಗಿಸುವಂಥ ಒಂದು ಘಟನೆ ಗೌರಿಬಿದನೂರಲ್ಲಿ ನಡೆದಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ಏನು ಗಲೀಜು ಹೊಲಸನ್ನು ಬಾಯಿಂದ ಉಗಿದಿರ್ತಕ್ಕಂಥ ಒಂದು ದೃಶ್ಯದ ಅಲ್ಲಿ ನಾಮಫಲಕಕ್ಕೆ ನಾವು ನೋಡಿದ್ದೀವಿ. ಅದನ್ನು ಮತ್ತೆ ಛಾಯಾಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಅಂಬರೀಶ್ ಅವರು. ಇದನ್ನು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಕಾನೂನು ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಮತ್ತು ಈ ಘಟನೆಯಿಂದ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಇವತ್ತು ಇಡೀ ವಿಶ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿಶ್ವಜ್ಞಾನಿ ಅಂತಕ್ಕಂಥ ನೋಡ್ತಕ್ಕಂತಹ ದಿಸೆಯಲ್ಲಿ ನಾವೆಲ್ಲ ಅವ್ರನ್ನ ಪೂಜೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಒಂದು ನೋವಿನ ಸಂಗತಿ. ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ನಮ್ಮ ದಲಿತರು ಪ್ರಗತಿಪರರು ಎಲ್ಲರೂ ಸಹ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಎಷ್ಟೊತ್ತಲ್ಲಿ ವಿಚಾರ ನಿಮ್ಗೆ ಗೊತ್ತಾಗಿದೆ ಸರ್? ನಮಗೆ 5 ಗಂಟೆಗೆ ಗೊತ್ತಾಯಿತು. 5 ಗಂಟೆಗೆ ಗೊತ್ತಾಗಿದ ತಕ್ಷಣ ನಾವು ಇಲ್ಲಿ ಬಂದು ನೋಡಿದವಾಗ 5 ನಿಮಿಷಕ್ಕೆ ಮತ್ತೆ ತೊಳೆದಿದ್ದು. ನಾವು ಬಂದು ನೋಡೋ ಅಷ್ಟೊತ್ತಿಗೆ ನೀರು ಹಾಕಿಬಿಟ್ಟು ತೊಳೆದು ಹಾಕಿದ್ದಾರೆ. ಆ ವಿಡಿಯೋ ಕೂಡ ಇದೆ, ನೀರು ಹಾಕಿ ತೊಳೆದಿರೋ ವಿಡಿಯೋ ಕೂಡ ನಮ್ಮಲ್ಲಿದೆ. ಇದೇ ವೇಳೆ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಯುವಕರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದರು. ಕೆಪಿ ಸಮೀರಾಚಾರಿ, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು.